ಲೇ 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 ಆ ಆ ಆ ಲೇ 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 ಗ ಲೇ 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 ಗ ಲೇ 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 ಗ ಕಣ್ಣು ಬುಡ್ದು ನೀರಿಡು ತೂಪಿನಾರು ಏರಿಗ ಅನ್ನೆ ಪಂಪೆ ಕೇಣಿ ಮತ್ಸ್ಯ ದೇವರತ್ಯಗ ಕಣ್ಣು ಬುಡ್ದು ನೀರಿಡು ತೂಪಿನಾರು ಏರಿಗ ಅನ್ನೆ ಪಂಪೆ ಕೇಣಿ ಮತ್ಸ್ಯ ದೇವರತ್ಯಗ ಪರ್ವತನು ಬೆರಿಟಿದೀದಿರ್ತಿನೇರಿಗ ಪರ್ವತನು ಬೆರಿಟಿದೀದಿರ್ತಿನೇರಿಗ ಸರ್ವಲೋಕದೊಡೆಯ ಕೂರ್ಮ ದೇವರತ್ಯಗ ಲೇ 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 ಗ ಲೇ 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 ಗ ರಕ್ಕಸನೆ ಗೆದ್ದು ಭೂಮಿ ದೆತ್ತಿನೇರಿಗ ಭೂಮಿ ಸಾಂಕಿದೆತ್ತಿ ವರ ದೇವರತ್ತಗ ಕರ್ಲ ಮಾಳೆ ಕಂಟೆಲಿಡು ದೀದಿನೇರಿಗ ಆರೆ ಮಲ್ಲ ಸೂರ್ಯ ನಾರಸಿಂಹರತ್ತಗ ಚಕ್ರವರ್ತಿ ಬಲಿನು ಭೂಮಿ ತೊರ್ತಿನೇರಿಗ ಚಕ್ರಪಾಣಿ ಅದಿತಿ ಮಗೆ ವಾಮನತ್ಯಗ ಇಲ್ಲೇ ಚಕ್ರಪಾಣಿ ಅದಿತಿ ಮಗೆ ವಾಮನತ್ತಗ ಕ್ಷತ್ರಿಕುಲ ಭಾರಿ ಸರ್ತಿ ಕೆತ್ತಿದೇರಿಗ ಸತ್ಯ ಪಂಥಕ್ಕೆ ಪರಶುರಾಮೇರತ್ಯಗ ಲೇ 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 ಗ ಲೇ 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 ಗ ಉಪ್ಪು ನೀರು ಕಡಲ ಕಟ್ಟ ಕರ್ತಿನೇರಿಗ ಸರ್ಪಶಾಹಿ ಶ್ರೀರಾಮದೇವಿರತ್ತಗ ಕಟ್ಟಿನತ್ತವು ಕಟ್ಟಿನವ ಉಪ್ಪು ನೀರು ಕಡಲ ಕಟ್ಟ ಕಟ್ಟಿನೇರಿಗ ಸರ್ಪಶಾಹಿ ಶ್ರೀರಾಮದೇವಿರತ್ತಗ ಅರ್ಜುನಗೆ ಸಾರಥಿ ಆಯಿನೇರಿಗ ಅರ್ಜುನಗೆ ಸಾರಥಿ ಆಯಿನೇರಿಗ ನಿರ್ಧರಾರಿ ಬಳತಿ ಕೃಷ್ಣದೇವಿರತ್ತಗ ನಿರ್ಧರಾರಿ ಕೃಷ್ಣದೇವರತ್ತಗ ಕುಂಟು ಬುಡ್ದು ಬತ್ತಲೆಡು ಉಂತಿನೇರಿಗ ಬಂಟೆ ಬುದ್ಧೆ ಅತ್ತೆ ಧರ್ಮದೇವರತ್ತಗ ಕುದುರ ಮಿತ್ತು ಸವಾರಿಡು ತಿರುಗಿನೇರಿಗ ಭದ್ರಕಲ್ಕಿ ಹಯವದನ ದೇವರತ್ತಗ ಭದ್ರಕಲ್ಕಿ ಹಯವದ ದೇವರತ್ತಗ ಲೇ 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 ಗ ಲೇ 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 ಗ ಹಯವದನ ಅವರ ಕಾವ್ಯನಾಮ. ಅದನ್ನು ಯಾಕಂದರೆ ಈಗ ಅವರು ಹೇಳಿದರು ಹಯಗ್ರೀವ ವಿಶೇಷವಾಗಿರ್ತಕ್ಕಂಥ ಆ ಪ್ರಾರ್ಥನೆಯಲ್ಲಿ ಕುದುರೆಯನ್ನು ಮೂಲ ಇದರಲ್ಲಿ ರೂಪದಲ್ಲಿ ದೇವರನ್ನು ಕಂಡಂಥ ಯತಿಶ್ರೇಷ್ಠರವರು ಅಂತೇಳಿ ಅಂಥ ಒಂದು ಒಳ್ಳೆಯ ಈ ಗೀತೆ ಯಾರಿಗೆ ಅಂದರೆ ತುಳುವರಿಗೆ ಅರ್ಥ ಆಗಲಿ. ಪರಮಾತ್ಮ ನಾವು ದಿವಸ ಹೇಳ್ತೇವೆ ಮಂಗಲ ಪದ್ಯ ಇಲ್ವಾ, ಮಂಗಲ ಪದ್ಯ ದಿವಸ ಹೇಳ್ತೇವೆ ನಾವು ಇದನ್ನು. ಆದರೆ ಇದರಲ್ಲಿರತಕ್ಕ ಶಬ್ದಗಳು ತುಳುವರಿಗೆ ಆ ತುಳು ಭಾಷಿಗರಿಗೆ ಅರ್ಥ ಆಗಬೇಕೆಂಬ ರೀತಿಯಲ್ಲಿ ಈ ಇದರಲ್ಲಿ 10 ಅವತಾರಗಳನ್ನು ಅವರು ಪ್ರತಿಬಿಂಬಿಸುವುದರ ಮೂಲಕವಾಗಿ ಜನರಿಗೆ ಕೊಟ್ಟಿದ್ದಾರೆ. ಇದೆಲ್ಲ ಬಹಳ ಅವರ ಒಂದು ಅತ್ಯಂತ ಸರಳವಾಗಿ ಕಂಡರೂ ಕೂಡ ಅತ್ಯದ್ಭುತವಾದಂಥ ಅರ್ಥಗರ್ಭಿತವಾದಂಥ ಒಂದು ಪರಿಕಲ್ಪನೆ ಆಗಿರ್ತದೆ. ಹಾಗಾಗಿ ಇಂಥ ವಾಯುರಾಜ ತೀರ್ಥರ ಒಂದು ಜಯಂತಿಯನ್ನು ಬಹಳ ಅತ್ಯದ್ಭುತವಾಗಿ ಇಲ್ಲಿ ವ್ಯವಸ್ಥೆಗೊಳಿಸಿದ್ದಾರೆ. ಪುತ್ತೂರು ನರಸಿಂಹನಾಯಕರವರು ಬಹಳ ಸುಂದರವಾದಂಥ ಗೀತೆ. ಇದರಲ್ಲಿ ವಾದಿರಾಜರ ಕೀರ್ತನೆಗಳನ್ನು ಇವರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಭಜನೆಗೋಸ್ಕರ ಅಂತೇಳಿ. ಈಗ ನೀವು 2 ಭಜನೆ ಹೇಳಿದ್ರೆ ಅದರಲ್ಲೂ ವಾದಿರಾಜದಿಂದ ಇನ್ನು ಬರಬೇಕಷ್ಟೆ ಅಲ್ಲ, ಇನ್ನು ಹಾಡಬೇಕಷ್ಟೆ. ಹಾಗೆ ನೆಕ್ಸ್ಟ್ ಹಾಡ್ತೀರಲ್ವ. ಹಾಗೆ ವಾದರಾಜರ ಕೀರ್ತನೆಯನ್ನು ಚಾಲ್ತಿಯ ಭಜನಾ ಮಂಡಳಿಗಳು ಬಹಳ ಕಡಿಮೆ ಹಾಡ್ತಾ ಇದ್ದಾರೆ. ನಾನು ಕೇಳಿದ ಮಟ್ಟಿಗೆ ಬಹಳ ಕಡಿಮೆ ಹಾಡ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಕೂಡ ವಾದರಾಜ ಗೀತೆಗಳನ್ನು ಬಹಳ ಕಡಿಮೆಯಲ್ಲಿ ಹಾಡ್ತಾ ಇದ್ದಾರೆ. ಬೇರೆ ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಶ್ರೀಪಾದರಾಜರು ಎಲ್ಲ ಭಯಂಕರ ಹಾಡ್ತಾರೆ. ಆದರೆ ವಾದರಾಜರ ಕೀರ್ತನೆಗೆ ಎಷ್ಟು ಕ್ಲಿಷ್ಟವಾದವರು ಹೇಳಿದರು, ಅಷ್ಟು ಅತ್ಯದ್ಭುತವಾದಂಥ ಸಾಹಿತ್ಯವನ್ನು ಒಳಗೊಂಡಿದೆ. ಬಾಯಿ ಮಗುಚಲಿಕ್ಕೂ ಕಷ್ಟ ಆಗ್ತದೆ, ಅದಕ್ಕಾಗಿ ಹೇಳುವುದಿಲ್ಲ ಅದಕ್ಕಾಗಿ ಹೇಳುವುದಿಲ್ಲ ಕೆಲವರು. ಹಾಗಾಗಿ ಕೆಲವು ಸುಲಭದ ಗೀತೆಗಳುಂಟು, ಅದನ್ನು ಪುತ್ತೂರು ನರಸಿಂಹನಾಯಕರವರು ಬಹಳ ಪ್ರಸಿದ್ಧಿಗೊಳಿಸಿದ್ದಾರೆ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ನೆರೆದು ಬಂದ, ಸುತ್ತಮುತ್ತ ಸಾವಿರಾರು ಸಾಲು ದೀವಿಗೆ 10 ದಿಕಿಲಿ ತುಂಬ ಹಗಲು ಬತ್ತಿಯು, ವಿಸ್ತರಾದಿ ಭೂಸುರಾರು ಸುತ್ತು ಗಟ್ಟಿ ನಿಂತಿರಲು ಮತ್ತೆ ನಮ್ಮಳೆಂತು ನಡೆಸಿ ತೇಜಿಯ ಮೆನೆಜಾನ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ನೆರೆದು ಬಂದ ಅಲ್ವಾ, ಕೇಳಿದ್ರಲ್ಲ ಪುತ್ತೂರು ನರಸಿಂಹನಾಯಕ ಮಾಡಿ. ಆಮೇಲೆ
ಸಣ್ಣ ಮುತ್ತ ಕೆತ್ತಿಸಿದ ಸಕಲಾದಿಗಳಂದ ಹೊನ್ನ ಹೊಸ ಗಾನುಜಂಗ ಹೊಳೆವ ಸೊಬಗಿನ. ಸಣ್ಣ ಮುತ್ತ ಕೆತ್ತಿಸಿದ ಸಕಲಾದಿಗಳಂದ ಹೊನ್ನ ಹೊಸ ಗಾನುಜಂಗ ಹೊಳೆವ ಸೊಬಗಿನ. ಉನ್ನತ ರಾಯಗುಣ ಉತ್ತಮ ರಾಘವೇರಿ, ಉನ್ನತ ರಾಯಗುಣ ಉತ್ತಮ ರಾಜಶ್ವವೇರಿ. ಎನ್ನಹಯ ವದನ ರಂಗ ಎಲ್ಲರಿಗಿಷ್ಟಾರ್ಥ ಕೊಡುವ ಅಲ್ವಾ. ಎನ್ನ ಹಯವದನ ರಂಗ ಎಲ್ಲರಿಗಿಷ್ಟಾರ್ಥ ಕೊಡು. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ಆ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ಆಯ್ತಾ?